ಓಕೆ ಹಾಗೆ ಮಂಜುಳ ನ್ಯಾಚುರಲ್ ಡೈರೆಕ್ಟರ್ ರಾಹುಲ್ ಚಂದ್ರನ್ ಅವರು ವೇದಿಕೆಗೆ ಆಗಮಿಸಬೇಕು. ಈ ಚಿತ್ರದ ನಾಟ್ಯ ಹೀರೋ ಈ ಚಿತ್ರದ ಮಾತನಾಡುವ ರಮೇಶ್ ರೆಡ್ಡಿ ಸರ್ ಅವರಿಗೆ ಸಮಾನ ಪ್ಲೀಸ್. ಎಲ್ಲರೂ ಒಟ್ಟಿಗೆ ಸೇರಿ ಅಂದರೆ ಮತ್ತೆ ಹಾಗಾಗಿ ಎಲ್ಲರಿಗೆ ನೀವು ಇನ್ನೇ ಮಾಡಿ ಧನ್ಯವಾದಗಳು. ಮೊದಲವಾಗಿ ಶಿವರಾಜ್ ಚೌಹಾಣ್ ನೀವು ಶೆಟ್ಟಿ ಅವರು ಎಲ್ಲರೂ
ಭವಿಷ್ಯದ ಇಡೀ ಜೀವನ. ಲೆಟ್ಸ್ ಗೋ. ಈ ಟ್ರೈಲರ್ ಕೊನೆಯಲ್ಲಿ ಬಂದಂತ ಚೆಲುವೆ ಯಾರು? ಯಾರ ಚೆಲುವೆ? ಶಿವಣ್ಣ, ಕರುನಾಡು ಬೆಚ್ಚಿದ ಚೆಲುವೆ ಅಣ್ಣ. ಟ್ರೈಲರ್ ಎಂದಲ್ಲಿ ಈ ತರದ ಮಗ ಸರ್. ನಾವು ಯಾವಾಗಲೂ ಟ್ರೈಲರ್ ನೋಡೋದ್ಮೇಲೆ ಕಲಾವಿದರ ಹತ್ರ ಕೇಳ್ತೀವಿ, ಅತಿಥಿಗಳ ಹತ್ರ ಕೇಳ್ತೀವಿ, ಹೇಗೆ ಅನಿಸ್ತು ಟ್ರೈಲರ್ ಅಂತ. ಇವತ್ತು ನಿಜವಾಗ್ಲೂ ಅಭಿಮಾನಿ ದೇವರುಗಳು ಅಂತ ಹೇಳಿದಂಥ ಕುಟುಂಬ ಅವ್ರದ್ದು. ಉಪೇಂದ್ರ ಭಾಳ ಯಾವ ಉಪೇಂದ್ರ ಯಾವ ಉಪೇಂದ್ರ ಫೇವರೇಟ್. ರಾಜು ಶೆಟ್ಟಿ ಅಮೇಜಿಂಗ್ ಪ್ರಮೋದ್ ಅವರು. ಅರ್ಜುನ್ ಜನ ಫಸ್ಟ್ ಟೈಮ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸುಧಾಕರ್ ಒಂದು ಗೆಸ್ಟ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ ನೋಡಿ ಅಂತಂದು ರಮೇಶ್ ಶೆಟ್ಟಿ ಅವರು. ಎಲ್ಲ ಕಲಿತು ರಮೇಶ್ ಶೆಟ್ಟಿ ಅವರು. ಯಾಕಂದರೆ ಇಂಥ ಒಂದು ಸಿನಿಮಾ ಕೈಯಾಗ ದೊಡ್ಡ ವಿಷಯ. ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಅರ್ಜುನ್ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟ್ ನಮಗೆ ನೋಡೋದ್ರ ಮುಂಚೆ ನಾವು ಅನ್ವೇಷಣೆ ಇಡೀ ಸಿಸ್ಟಮ್ ಅದು ಇವಾಗ ನನಗೆ ಗೊತ್ತಿಲ್ಲ. ಸಿನಿಮಾ ಅಂದರೆ ಅರ್ಜುನ್ ಜೊತೆ ಇದು ನಮ್ಮ ಪಿಕ್ಚರ್ ಅಭಿಮಾನ ವೆರಿ ಗುಡ್ ಜಾಬ್. And now I'm going to ಅಣ್ಣ, ಈ ಒಂದು ವೇದಿಕೆಯಲ್ಲಿ ನಿಮ್ಮ ಡ್ಯಾನ್ಸ್, ನಿಮ್ಮ ಮನರಂಜನೆ ನಾವು ಪ್ರೀತಿಯಿಂದ ದರ್ಶಿಸಿದ್ದೀವಿ. ಆದರೆ ಟ್ರೈಲರ್ ನಮ್ಮನ್ನ ಆ ಚೆಲುವೆಗೆ ಮಂಗಳೂರು ಬಾಂಬೆ ಫ್ಯಾಂಟಾಸ್ಟಿಕ್. ಈಗ ನಾನು ನೀವೆಲ್ಲ ನೋಡ್ಬಿಟ್ಟಿದ್ದಾರೆ. ಮೊದಲನೇ ಹೇಳಬೇಕಂದ್ರೆ ಈ ಪಿಕ್ಚರ್ ನೀವು 3 ಸ್ಟಾರ್ ನೋಡಿದ್ರೆ ನಿಜವಾದ 3 ಜನ ಚಾನ್ಸ್ ಇದೆ. ಅದರಲ್ಲಿ ಮೊದಲನೇ ಸ್ಟಾರ್ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ. ಸುಳ್ಳಿದ್ದಾರೆ. ನೀವು ನೋಡೋದ್ರೆ ಗ್ರಾಫಿಕ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಎಲ್ಲರೂ ಸೇರಿಸಿ ಮಾಡೋದು. ನಿಜವಾಗ್ಲೂ ತುಂಬ ವರ್ಷ ನೀವೆಲ್ಲ ಕನ್ನಡ ಸಿನಿಮಾ ಬೆಳಿಬೇಕಾದ್ರೆ ಮೊದಲನೇ ಸರ್ ಒಳ್ಳೆಯದಾಗಿ ಎರಡನೇ ಸುಮಾರು 2 ವರ್ಷದಿಂದ ಕನಸು ಸಿನಿಮಾ ಮಾಡಿ, ಅದರ ವೀಡಿಯೋಗ್ರಾಫಿ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರೆಲ್ಲ ಮಾಡಿ, ತಾನು ಸಾಗಿಸಿ ನೀರು ತೋರಿಸಿ, ಶಿವಣ್ಣ ತೋರಿಸಿ, ನಮ್ಮೆಲ್ಲರೂ ತೋರಿಸಿ ನಿಮಗೆ ಸಿನಿಮಾ ತೆಗಿತೀನಿ ಅಂತ ಅದರ ಹತ್ರ ಕನ್ನಡ ಮಾಡಿದೆ. 2ನೇ ಸ್ಟಾರ್, ಇನ್ನು 3ನೇ ಸ್ಟಾರ್ ಬಂದಿಲ್ಲ. ಅವರು ತುಂಬ ವಿಶ್ವದ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಿಟ್ಟರೆ ಇಲ್ಲಿ ಇದರಲ್ಲ ಹ್ಯಾಟ್ರಿಕ್ ಹೀರೋ ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ ಆ್ಯಕ್ಟ್ ಮಾಡಿ ಇವತ್ತು ನನ್ನ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ನನಗೆ ಅಷ್ಟು ಹೆಮ್ಮೆ. ಥ್ಯಾಂಕ್ ಯು ಶಿವಣ್ಣ. ಒಳ್ಳೆ ಕೂಡ ನಾನು ಹೇಳ್ತೀನಿ, ಚಿನ್ನ ನಿಮ್ಮನ್ನ ಹತ್ರ ನೋಡೋದಲ್ಲ, ದೂರದಿಂದ ಎಲ್ಲರೂ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಇವತ್ತು ನೀವು ಅಷ್ಟು ಚಾಲೆಂಜಾಗಿ ಇವತ್ತು 20 ಹುಡುಗರ 20 ವಯಸ್ಸು ಹುಡುಗರ ಡ್ಯಾನ್ಸ್ ಮಾಡೋದಲ್ಲ ನೋಡೋದಲ್ಲ.
ಸ್ಕ್ರೀನ್ ಶೇರ್ ಮಾಡೋದಕ್ಕೆ ರಾಜದೀಪ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಕನ್ನಡ ಇಂಡಸ್ಟ್ರಿ. ಅವ್ರು ಕಷ್ಟ ಆಗಿದೆ ನಮಗೆ. ನಾನು ಅವ್ರು ಬೇಕಾಗ್ತೀನಿ ರಾಜ ಬರ್ತಾರ ಅವ್ರು ಬಂದರೆ ಚೆನ್ನಾಗಿದೆ ಅಂತ ಅಷ್ಟು ಬಿಸಿಯಾಗಿದ್ದಾರೆ. ಮೊನ್ನೆ ಫುಟ್ಬಾಲ್ ಮಾಡಿದ್ರೆ ಇಡೀ ಕರ್ನಾಟಕ ಖರೀದಿ ಮಾಡೋದು ಮಾಡಿದ್ರೆ ನಿಮಗೂ ಅಷ್ಟೇ ನೀವು ಅಷ್ಟೇ ನಿಮಗೆಲ್ಲ ಒಂದು ಟಿವಿ ಒಂದು ಕೇಸಿಗೆ ಬೇರೆ ಬೇರೆ ತೊಗೊಂಡಿದ್ದಾರೆ. ಸುಧಾರಣೆ ನಾವೆಲ್ಲ ವಿಷಯ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ನ ರೋಡಲ್ಲ ಡ್ಯಾನ್ಸ್ ಮಾಡ್ಕೊಂಡಿದ್ದೀವಿ ನಿಮ್ಮಿಬ್ಬರು ಕಾಲೇಜಿನ ಏನು ಯಾವ ಥರ ಕ್ರಿಯೇಷನ್ ಇದೆ ನಿಮ್ಮಿಬ್ಬರು ನಮ್ಗೆ ಅದರ ಹುಡುಗಿ ಸೂಪರ್ ಆಗಿದೆ. ಸೊ ನಿಮಗೆಲ್ಲ ಬಿಸಿ ಶೆಡ್ಯೂಲ್ ಆಮೇಲೆ ಈ ಚಿತ್ರದ ವರ್ಕ್ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲದಕ್ಕಿಂತ ಮುಖ್ಯ ಅಣ್ಣವರು ಹೇಳ್ತಿದ್ದಾರೆ ದೇವರುಗಳು ನೀವು ಅಂತ. ಅಂದ್ರೆ ಪ್ರಕೃತಿ ದೇವರು ನೋಡುತ್ತೆ, ಕುವೆಂಪು ಬರವಣಿಗೆ ದೇವರು ನೋಡಿದ್ರು, ಅಣ್ಣವರು ಅಭಿಮಾನಿಗಳ ದೇವರು ನೋಡಿದ್ರು. ಅದನ್ನೇ ನಾವು ಕಲಿಸ್ಕೊಡೋ ಪಾಠ ಅವರು ಇವತ್ತವರೆಗೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡಿದ್ದೀರಾ. ಅದನ್ನ ಇವತ್ತು ನಮ್ಮೆಲ್ಲರೂ ಅಭಿಮಾನಿಗಳಿಗೆ ನೋಡಬೇಕು ಹೇಳ್ಕೊಟ್ಟಿದ್ದಾರೆ ನೀವು ನಮಗೆ. ಸೊ ಅಂತ ದೇವರುಗಳ ಮುಂದೆ ಇಟ್ಕೊಂಡು ಇಂಥ ಒಂದು ಪಿಕ್ಚರ್ ಅಲ್ಲಿ ನಾವೆಲ್ಲ ಸೇವೆ ಮಾಡೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಈಗ ಮೋಸ್ಟ್ ವಾಂಟೆಡ್ ರಾಜದೀಪ್ ಶೆಟ್ಟಿ ಅವರು ನಿಮಗೆ ಅಭಿಮಾನಿಗಳ ಜೊತೆ ಸೇರಿಕೊಂಡು ಪ್ರೇರಣವಾಗಿದೆ ನೋಡಿದೆ ಖುಷಿಪಟ್ಟಿದೆ. ಬಹಳ ಖುಷಿ ಆಗ್ತದೆ. ಒಂದೇ ಒಂದು ಡಿಫರೆನ್ಸ್ ಇರ್ತದೆ. ನಾನು ಕೂಡ ಒಬ್ಬ ಅಭಿಮಾನಿ ನಿಮ್ಮ ಪ್ರಕೃತಿ ಮಾಡಕ್ಕೆ ವೇದಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಬೇರೆ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ರೆಸ್ಪಾನ್ಸ್ ನನಗೆ ಖುಷಿ ಆಗ್ತಾ ಇದೆ. ನಾವು ಯಾವತ್ತೂ ಕೂಡ ಬಹಳ ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ, ಬೇರೆ ಕಡೆ ಹೋಗಲ್ಲ. ನಾವು ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳ ಹಾವಳಿ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಹಾವಳಿ ಕೊಡೋದ್ರ ಆಗ್ಬೇಕು, ಅಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅರ್ಜುನ್ ಜನ ಅವರ ಜೊತೆ ನೀವು ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ಬಹಳ ಕಲಿಯಲಿಕ್ಕೆ ಈ ಸಿನಿಮಾ ನಾವು ಯಾವತ್ತೂ ಆಪರೇಟ್ ಮಾಡೋಕ್ಕಾಗಲ್ಲ. ಸೊ ಅರ್ಜುನ್ ಜನ ಅವರು ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಸಿನಿಮಾ ನೀಡಿದ್ದಾರೆ. ನಾನೊಬ್ಬ ನಿರ್ದೇಶಕ ಮೊದಲಿಗೆ ಅವರ ಹೆಸರು. ಸೊ ತುಂಬಾ ಒಳ್ಳೆಯದಾಗಿದೆ. ಅದನ್ನು ನನ್ನ ಆರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಒಳ್ಳೆಯ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ವೀಕ್ಷಣೆ ಮಾಡೋಕ್ಕಾಗೋದು ಇಲ್ಲವೋ ಅದು ಸ್ವಲ್ಪ ಕಷ್ಟ ಆಯಿತು. ಬಟ್ ಅದರಲ್ಲೂ ಈ ಸಿನಿಮಾ ಎಲ್ಲರಿಗೂ ಬಹಳ ಒಳ್ಳೆಯದಾಗಬೇಕು. ಅಂಡ್ ನನಗೆ ಬಹಳ ಖುಷಿ ಹೇಳಿದ್ರೆ ಶಿವಣ್ಣ ಮತ್ತು ಇಬ್ಬರ ಅಭಿಮಾನಿ ಕೂಡ ನಾನು ಅವರ ಪೋಸ್ಟರ್ಗಳನ್ನು ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಸಿನಿಮಾ ಬರ್ತೀನಿ ಯಾವತ್ತೂ ಅನ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅಂದ್ರೆ ಖುಷಿ ಅಂದ್ರೆ ಯಾರು ಸಿನಿಮಾ ಮುಗಿದ ಹೇಳಿದ್ರು ಸ್ಟಾರ್ ಜೊತೆ ಆಕ್ಟ್ ಮಾಡಿ ನಾನು ಹೇಳಿದ್ದೆ ಸ್ಟಾರ್ ಜೊತೆ ಆಕ್ಟ್ ಮಾಡಬೇಕು ಇದಕ್ಕೆ ಯಾವತ್ತೂ ಹೊಸ ನೂರಾರು ಜನ ನೋಡಿದ್ರೆ ಯಾವತ್ತೂ ಕ್ಲೋಸ್ ಅದಕ್ಕೆ ತುಂಬಾ ಇಬ್ಬರಿಗೂ ಕೂಡ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಸಾಧ್ಯ ಇದೆ. ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನನ್ನ ತಾಯಿಯ ಇವ್ರ ಬಗ್ಗೆ ಜಾಸ್ತಿ ಸೊ ಸೊ ಇಷ್ಟೇ ಕೇಳ್ಕೊಳ್ಳೋದು ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ. ಈಗ ಎಲ್ಲರೂ ಕೂಡ ಹೊಸ ರೀತಿಯಾಗಿ ನೋಡಬೇಕು.